ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. 1100 ನಿವೇಶನ ರದ್ದತಿಗೆ ನಗರಾಭಿವೃದ್ಧಿ ಸಚಿವ ಆದೇಶವನ್ನು ಹೊರಡಿಸಿದ್ದಾರೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೊಡೆತಕ್ಕೆ ಭೂ ಮಾಫಿಯಾ ತತ್ತರಿಸಿ ಹೋಗಿದೆ. 50-50 ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೇಶನ ರದ್ದತಿಗೆ ಸೂಚನೆ ಬಂದಿದೆ. ಒಂದು ಕಡೆಯಲ್ಲಿ ಭೂ ಮಾಫಿಯಾ ಮಾಡ್ತಾ ಇದ್ದವರಿಗೆ ಬಿಗ್ ಶಾಕ್ ಇದು. ರಾಜಕಾರಣಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮರ್ಮಾಘಾತ ಎದುರಾಗಿದೆ. 50:50 ಅನುಪಾತದಲ್ಲಿ ನಿವೇಶನ ಹಗರಣದಲ್ಲಿ ಒಂದು ಕಡೆಯಲ್ಲಿ ಸಾಕಷ್ಟು ಜನ ಭಾಗಿಯಾಗಿದ್ರು. ಈ ಹಗರಣದಲ್ಲಿ 3 ಪಕ್ಷದವರು ಭಾಗಿಯಾಗಿದ್ದಾರೆ. ಇದೀಗ ಮೂಡಾ ನಿವೇಶನ ಪಡೆದಿದ್ದವರ ಸ್ಥಿತಿ ಅಯೋಮಯ ಆಗ್ಬಿಟ್ಟಿದೆ. ಮೈಸೂರಿನ ರಾಜಕಾರಣಿಗಳಿಗೆ ಢವಢವ ಶುರುವಾಗಿದೆ. ಸಿದ್ದರಾಮಯ್ಯ ಕುಟುಂಬವನ್ನ ಟಾರ್ಗೆಟ್ ಮಾಡದಿದ್ದವರಿಗೂ ಕೂಡ ಶಾಕ್ ಎದುರಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಇಲ್ಲಿ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಕುಟುಂಬದ ವಿರುದ್ಧ ಆದಂತ ಒಂದಷ್ಟು ಪ್ರಕರಣವನ್ನ ಇಟ್ಕೊಂಡು ರಿವೆಂಜ್ ತೆಗೆದುಕೊಳ್ಳುವಂತ ಕೆಲಸವನ್ನ ಈ ಮೂಲಕವಾದ್ರೂ ಮಾಡ್ತಾ ಇದ್ದಾರೆ, ಹೇಗೆ? ಸಂಪತ್, ಪ್ರಮುಖವಾಗಿ ಮುಡಾ ಹಗರಣದ ವಿರುದ್ಧ ತನಿಖೆಗೆ ಈ ಹಿನ್ನೆಲೆಯಲ್ಲಿ ಇವತ್ತು ನಗರಾಭಿವೃದ್ಧಿ ಇಲಾಖೆ ಸುಮಾರು ಹಂಚಿಕೆಯಾಗಿರ್ತಕ್ಕಂಥ 1100 ಸೈಟ್ಗಳನ್ನ ರದ್ದು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ಕ್ರಯ ಆಗಿದೆ ಅವುಗಳ ವಿರುದ್ಧನೂ ಕೂಡ ಸಿವಿಲ್ ಕೋರ್ಟ್ ನಲ್ಲಿ ದಾವೆ ಹೂಡೋದಕ್ಕೂ ಕೂಡ ಕ್ರಮವನ್ನ ವಹಿಸಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಖಾತೆಯನ್ನು ಕೂಡ ರದ್ದು ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿರ್ತಕ್ಕಂಥದ್ದು. ಇಲ್ಲೇ 2023ರಲ್ಲಿ ಆಗ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ಗಂಭೀರವಾದಂತಹ ಒಂದು ಆರೋಪ ಕೇಳ್ಪಟ್ಟಿತ್ತು. ಅವರು ಅಕ್ರಮವಾಗಿ ನಿವೇಶನಗಳನ್ನ ಪಡೆದುಕೊಂಡಿದ್ದಾರೆ ಅಂತ ತೀವ್ರವಾದಂತಹ ಒಂದು ಆರೋಪಗಳು ಕೇಳ್ಪಟ್ಟಿತ್ತು. ಆಗ ರಾಜ್ಯಪಾಲರು ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು. ಇದು ದೊಡ್ಡ ಮಟ್ಟದ ಒಂದು ಸದ್ದಾದಂತಹ ಒಂದು ಹಿನ್ನೆಲೆಯಲ್ಲಿ ಆಗಿನ ಸಿಎಂ ಸಿದ್ದರಾಮಯ್ಯನವರೇ ಖುದ್ದು ಏಕಸದಸ್ಯ ಆಯೋಗವನ್ನ ರಚನೆ ಮಾಡಿದ್ರು. ಈಗ ಆಯೋಗದ ಶಿಫಾರಸು ಹಾಗೆ ತಾಂತ್ರಿಕ ಸಮಿತಿಯ ವರದಿ ಅನ್ವಯ ಸುಮಾರು 1100 ಸೈಟ್ಗಳನ್ನ ರದ್ದು ಮಾಡಲಾಗಿದೆ. ಇದರ ಒಂದು ಅಂದಾಜು ಮೌಲ್ಯ ಸುಮಾರು 2,000 ಕೋಟಿ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಕೇವಲ ಕಾಂಗ್ರೆಸ್ ನಾಯಕರು ಮಾತ್ರವಲ್ಲ, ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ 10 ಒಂದು ಸೈಟ್ಗಳನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಹೀಗಾಗಿ ಎಲ್ಲಾ ಒಂದು ಸೈಟ್ಗಳನ್ನ ಕ್ರಯ ಮತ್ತೆ ಖಾತೆಯನ್ನ ರದ್ದು ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಈ ನಿಟ್ಟಿನಲ್ಲಿ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ನಗರಾಭಿವೃದ್ಧಿ ಇಲಾಖೆ ಜೊತೆಗೆ ಮುಡಾ ಅಧಿಕಾರಿಗಳು ಮತ್ತೆ ಪಂಚಾಯಿತಿ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟವಾದಂತ ಸೂಚನೆಯನ್ನ ಈಗಾಗಲೇ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಅಧಿಕಾರಿಗಳು ಕೂಡ ಕೂಡಲೇ ಕಾರ್ಯಪ್ರವೃತ್ತರಾಗಿ ಈ ಒಂದು ಸೈಟ್ಗಳ ಒಂದು ರದ್ದತಿ ಕಾರ್ಯವನ್ನ ಪೂರ್ಣಗೊಳಿಸಬೇಕು ಅಂತಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣದಲ್ಲಿ ಘಟಾನುಘಟಿಗಳು ಏನು ಸೈಟು ತಗೊಂಡಿದ್ರು ಇವರೆಲ್ಲರೂ ಕೂಡ ಈಗ ಬೀದಿಗೆ ಬರ್ತಕ್ಕಂಥ ಒಂದು ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ. ಜೊತೆಗೆ ಕೆಲವರಿಗೆ ಆತಂಕನೂ ಕೂಡ ಶುರುವಾಗಿರ್ತಕ್ಕಂಥದ್ದು. ತಮ್ಮ ಜಮೀನಿಗೆ ಬದಲಿ ಒಂದು 50-50 ಅನುಪಾತದಲ್ಲಿ ಏನೆಲ್ಲ ಒಂದು ಅಕ್ರಮವಾಗಿ ಸೈಟ್ಗಳನ್ನ ಪಡೆದುಕೊಂಡಿದ್ದಾರೆ ಅದೆಲ್ಲವೂ ಕೂಡ ರದ್ದಾಗ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರಾಜಕಾರಣಿಗಳಿಗೂ ಕೂಡ ಈಗ ಆತಂಕ ಶುರುವಾಗಿರ್ತಕ್ಕಂಥದ್ದು.